ಕೆಲವು ಸಮಸ್ಯೆಗಳು ಆಯಿತು. ಹಣದ ಕೊರತೆ, ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ಸಿನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮೈ ಮರೆತಂಥದ್ದು ಇವತ್ತು ನರೇಂದ್ರ ಮೋದಿಯವರ ಶ್ರಮವನ್ನು ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ. ನಾನು ಯಾರಿಗೂ ಇದಕ್ಕೆ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನೂ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು, ಜೊತೆಗೆ JDSನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು. ಅದಷ್ಟೇ ಅಲ್ಲ, JDS ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು. ಅಪಪ್ರಚಾರಗಳ ಜೊತೆಗೆ JDSನ ತೀರ್ಮಾನವನ್ನು BJPಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಾಗ JDS ಪಕ್ಷದ ಬಗ್ಗೆ ಅತ್ಯಂತ ಪದಬಳಕೆಯಲ್ಲೂ ಸಹ ಏನಿದ್ದಾವೆ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಹಳ ಸ್ಪಷ್ಟವಾದಂಥ ಸಂದೇಶ, JDSನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ JDS ಆ ದುರಂಕಾರದ ಮಾತುಗಳೇನು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಇಲ್ಲ, ನನ್ನ ನಾನು ಅಧ್ಯಕ್ಷನಾಗಿ 136 ಸ್ಥಾನ ಕೊಟ್ಟರು, ಕುಮಾರಸ್ವಾಮಿ ಅಧ್ಯಕ್ಷರಾಗಿ 19 ಸ್ಥಾನಕ್ಕೆ ಕುಮಾರಸ್ವಾಮಿ ಇಳಿಸಿದ್ದಾರೆ ಅಂದರು. ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ, ಇಬ್ರಾಹಿಂ ಅವ್ರನ್ನ ನಾನು ಅಧ್ಯಕ್ಷ ಸ್ಥಾನದಿಂದ ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ. ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷ ಚುನಾವಣೆಗೆ ಹೋಗಿದ್ದು. ನಾವು ಆ ದುರಂಕಾರದ ಮಾತುಗಳನ್ನು ಹೇಳಿದರು. ನಾನು 136 ಸ್ಥಾನ ಗೆದ್ದಿದ್ದೇನೆ. JDSನ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನ ಮಾಡಿದ್ದಾರೆ ಅಂತಕ್ಕಂಥ ಅಪ್ಪಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.